ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 6ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಮೋಘ ಪ್ರೀತಿ ಭಾಗ 7. ಅಪ್ಪ ಅಮ್ಮ ಎಲ್ಲರೂ ತಿರುಪತಿಗೆ ಹೋದರು. ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅನಿಸಿ ಸುಮ್ಮನಾದೆ. ಆದರೆ ಹೋದವರು ಮತ್ತೆ ವಾಪಸ್ಸು ಬರಲಿಲ್ಲ. ಅಷ್ಟು ಹೇಳಿ ಮುಗಿಸುವುದರಲ್ಲಿ ಜಲಜಾಳ ಕಣ್ಣು ತುಂಬಿದ್ದವು. ಕಲ್ಲಾಗಿ ನಿಂತಿದ್ದ ಗಗನ್ ಏನೋ ನೆನಪಾದಂತೆ ಹೋಗಿ ಜಲಜಾಳನ್ನು ತಪ್ಪಿದ್ದ. ಎಷ್ಟೋ ವರ್ಷಗಳ ದುಃಖ ಜಲಜಾಳಿಂದ ಹೊರಗೆ ಬಂದಿದ್ದ. ತನ್ನೆಲ್ಲ ದುಃಖವನ್ನು ಹೊರಹಾಕಿ ಗಗನ್ನನ್ನು ತಬ್ಬಿದ್ದಳು ನಮ್ಮ ಹುಡುಗಿ. ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡು ಸಾರಿ ಎಂದು ಕೇಳಿ ಮತ್ತೆ ಮಾತು ಶುರು ಮಾಡಿದಳು. ಅವತ್ತು ತಿರುಪತಿಗೆ ಹೋಗಿ ವಾಪಸ್ಸು ಬರುವಾಗ ಅವರ ಕಾರು ಅಪಘಾತವಾಗಿತ್ತು. ತುಂಬ ವಿಚಾರಣೆಗಳ ನಂತರ ನನಗೆ ತಿಳಿದಿದ್ದು ಅದು ಅಪಘಾತ ಆಗಿರಲಿಲ್ಲ ಅಂತ ಎಂದು ಕಣ್ಣೀರು ಒರೆಸಿಕೊಂಡಳು ಜಲಜಾ. ಅದು ಒಂದು ಕೊಲೆಯಾಗಿತ್ತು. ಆ ಕಾರಿನಲ್ಲಿ ನಾನು ಇರಬೇಕಿತ್ತು ಗಗನ್ ಎಂದು ಕುಸಿದಳು ಜಲಜಾ. ಅವಳು ಬೀಳುವ ವೇಳೆಗೆ ಸರಿಯಾಗಿ ಗಗನ್ ಅವಳನ್ನು ಹಿಡಿದಿದ್ದ. ಗಗನ್ನ ಮಡಿಲಲ್ಲಿ ಮಗುವಂತೆ ಮಲಗಿ ಜಲಜಾ ಅಳುತ್ತಿದ್ದರೆ ಅಲ್ಲಿದ್ದವರ ಎಲ್ಲರ ಕಣ್ಣಿನಲ್ಲೂ ನೀರಿತ್ತು. ತಾಯಿಯನ್ನು ಮರಳಿ ಸೇರಿದ್ದ ಮಗುವ ಹಾಗೆ ಜಲಜಾ ಗಗನ್ನ ತೊಡೆಯ ಮೇಲೆ ಮಲಗಿ ಅಳುತ್ತಿದ್ದರೆ ತಾಯಿ ಮಗುವನ್ನು ಸಂತೈಸುವ ಹಾಗೆ ಗಗನ್ ಜಲಜಾಳನ್ನು ಸಂತೈಸುತ್ತಿದ್ದ. ಅದನ್ನು ನೋಡಿದ ಸಮೀಕ್ಷಾ ಮಾತ್ರ ಕಾಣದ ದೇವರಿಗೆ ಕೈ ಮುಗಿದು, ದೇವರೇ, ಇಬ್ಬರು ಹೀಗೆ ಇರಲಿ. ಇವನು ಅವಳಿಗೆ ಸರಿ, ಹಾಗೆ ಅವಳಿಗೆ ಇವನೇ ಸರಿ. ಈ ಪ್ರೀತಿ ಹೀಗೆ ಇರಲಿ ಎಂದು ಬೇಡಿಕೆ ಇಟ್ಟಳು. ದೇವರು ಅಸ್ತು ಎಂದದ್ದು ಮಾತ್ರ ಯಾರಿಗೂ ಕೇಳಲಿಲ್ಲ, ಪ್ರೀತಿಸುವ ಜೋಡಿಗಳಿಗೆ ಹೊರತುಪಡಿಸಿ. ಸ್ವಲ್ಪ ಸಮಯದ ನಂತರ ಜಲಜಾಳೆ ಮತ್ತೆ ಮಾತು ಶುರು ಮಾಡಿದಳು. ಅಲ್ಲಿಂದ ನನಗೂ ಬದುಕೋಕೆ ಆಸೆ ಇರಲಿಲ್ಲ ಗಗನ್, ಆದರೆ ಏನು ಮಾಡಲಿ, ಬದುಕಲೇಬೇಕು. ಯಾಕೆ ಗೊತ್ತಾ, ಅಪ್ಪ ಕೊಟ್ಟು ಹೋದ ಭಿಕ್ಷೆ ಈ ಜೀವನ. ಎಲ್ಲಾನು ನೀನೇ ನೋಡಿಕೋ ಅಂತ ಹೇಳಿ ಅವರು ಹೋದರು. ಆದರೆ ನಾನೇನು ಮಾಡೋಕ್ಕೆ ಗೊತ್ತಾಗದೆ ಈ ಆಶ್ರಮ ಸೇರಿಕೊಂಡೆ. ಕಂಪನಿ ಎಲ್ಲ ಕೆಲಸಗಳನ್ನು ತಿಳಿಯೋಕೆ ಸ್ವಲ್ಪ ಸಮಯ ಬೇಕಾಯಿತು. ಆದರೆ ಬೇಗ ಎಲ್ಲ ತಿಳ್ಕೊಂಡು ಕೆಲಸ ಶುರು ಮಾಡಿದೆ. ಎಲ್ಲ ಕೆಲಸಕ್ಕೂ ಕಿರಣ್ ಅಂಕಲ್ ಜೊತೆ ಆದರು. ಅವರು ಆಫೀಸ್ನ ಎಲ್ಲ ಕೆಲಸಗಳನ್ನು ನೋಡಿಕೊಂಡರು. ನಾನು ನನ್ನ ಕಂಪನಿ ಜೊತೆಗೆ ನಿಮ್ಮ ಕಂಪನಿಗೆ ಸೇರಿಕೊಂಡೆ. ಯಾಕೆ ಗೊತ್ತಾ, ನಾನು ಮತ್ತೆ ಬಾಸ್ ಅಂತ ಗೊತ್ತಾದರೆ ಮತ್ತೆ ನನ್ನ ಕೊಲ್ಲೋಕ್ಕೆ ಪ್ರಯತ್ನ ಪಡ್ತಾರೆ. ಅದರಿಂದ ಅಪ್ಪನ ಕನಸು ನಾಶ ಆಗುತ್ತೆ. ಅದಕ್ಕೆ ಇಲ್ಲಿ ತನಕ ನಾನು ಬರೀ ಜಲಜಾ ಆಗಿ ಇದ್ದೆ. ಇವತ್ತು ನೀನು ನನ್ನ ಪ್ರೀತಿ ಮಾಡ್ತಿದೀಯಾ ಅಂತ ಹೇಳಿದ ಮೇಲೆ ನಿನ್ನ ಹತ್ತಿರ ನಿಜ ಮುಚ್ಚಿಡೋಕ್ಕೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನಿನಗೆ ಎಲ್ಲ ಹೇಳಿದೆ. ಇಷ್ಟೇ ಕಣೋ ನನ್ನ ಜೀವನ, ಇನ್ನೇನು ಉಳಿದಿಲ್ಲ. ಹೇಳು, ಈಗ ನನ್ನ ಪ್ರೀತಿ ಮಾಡ್ತೀಯಾ? ಒಂದು ಕ್ಷಣ ಯೋಚಿಸಿದ ಗಗನ್, ನಿನ್ನ ಮೊದಲ ಸಲ ನೋಡಿದ ದಿನಾನೇ ನೀನು ನನ್ನ ಜೀವನ ಸಂಗಾತಿಯಾಗಿದ್ದೀಯಾ, ಮತ್ತೆ ಕೇಳೋದೇನಿರುತ್ತೆ? ಇವತ್ತು ನಿನ್ನ ನಿಶ್ಚಿತಾರ್ಥ. ನೀನು ಒಪ್ಪಲಿಲ್ಲ ಅಂದರೆ ಅಂತ ಯೋಚನೆ ಮಾಡಿ ಈ ವಿಚಾರ ನಿನ್ನ ಮುಂದೆ ಹೇಳಲಿಲ್ಲ. ಹೀಗೇಳು, ಮದುವೆ ಆಗ್ತೀಯ ನನ್ನ? ನಿಶ್ಚಿತಾರ್ಥ ಎಂದ ಕ್ಷಣ ಓಡಿ ಬಂದು ತಬ್ಬಿದ ಜಲಜಾಳ ಉತ್ತರವನ್ನು ಎಲ್ಲರೂ ಒಪ್ಪಿದ್ದರು. ಬೆಳಕು ಆಶ್ರಮದಲ್ಲಿ 2ನೇ ಜೋಡಿ ಒಂದಾಗಿತ್ತು. ಮೊದಲನೆಯದು ಗೊತ್ತಲ್ಲ, ನಮ್ಮ ಪ್ರೀತಂ ಸಮೀಕ್ಷಾ. 2ನೆಯದು ಗಗನ್ ಮತ್ತು ಜಲಜಾ. ಅಲ್ಲಿ ಪ್ರೀತಂನ ಮನೆಯವರು ಹಾಗೆ ಸಮೀಕ್ಷಾಳ ಕುಟುಂಬ ಕೂಡ ಇತ್ತು. ಜೊತೆಗೆ ತೇಜಸ್ವಿ ಮತ್ತು ವಿನಯ್ ಕೂಡ ಜೊತೆಯಾದರು. ಯಾಕೆ ಅಂತ ಕೇಳಿದ್ರ, 2 ಜೋಡಿದು ಒಟ್ಟಿಗೆ ನಿಶ್ಚಿತಾರ್ಥ. ಆಶ್ಚರ್ಯ ಆಯ್ತಾ? ಆಗಲೇ ಅಂತಾನೆ ಹೇಳಿರಲಿಲ್ಲ. ಹೌದು, ಇವತ್ತಿಗೆ 3 ಜೋಡಿಗಳು ತಮ್ಮ ತಮ್ಮ ಜೀವನದ ಒಂದು ಹಂತ ತಲುಪಿದ್ದರು. ಇಬ್ಬರ ನಿಶ್ಚಿತಾರ್ಥ ಸಂಭ್ರಮ, ಮಕ್ಕಳಲ್ಲಿ ಹುಚ್ಚು ಹುಮ್ಮಸ್ಸು ತುಂಬಿತ್ತು. ಗಗನ್ ತೊಡಿಸಿದ ಉಂಗುರ ಜಲಜಾಲ ಕೈಯಲ್ಲಿ ನಗುತ್ತಿದ್ದರೆ ಅದೇ ತರಹದ ಉಂಗುರ ಗಗನ್ನ ಕೈಯಲ್ಲಿ ಕುಣಿಯುತ್ತಿತ್ತು. ಇಬ್ಬರ ಖುಷಿಗೆ ಪಾರವೇ ಇರಲಿಲ್ಲ. ಅವರ ಖುಷಿಯನ್ನು ನೋಡಿದ ಎಲ್ಲರೂ ಖುಷಿಯಾಗಿದ್ದರು. ಆಹಾ, ಹಾಗೆ ಇನ್ನೂ ಇಬ್ಬರು ಇದ್ದಾರಪ್ಪ. ಅದೇ ಹಳೆ ಪ್ರೇಮಿಗಳು, ನಮ್ಮ ಪ್ರೀತಮ್ ಮತ್ತು ಸಮೀಕ್ಷಾ. ಇವರನ್ನು ಮರೆಯೋಕ್ಕೆ ಆಗುತ್ತಾ? ಇಲ್ಲ ಇಲ್ಲ. ಪ್ರೇಮ ನಿವೇದನೆ ಆಗಿದ್ದರೂ ಇಷ್ಟು ವರ್ಷ ಈ ಜೋಡಿ ಪಟ್ಟವೆತೆ ಆ ದೇವರಿಗೆ ಪ್ರೀತಿ. ಅಷ್ಟು ಕಷ್ಟ ಕಂಡರೂ ಇವರ ಪ್ರೀತಿ ಎಳ್ಳಷ್ಟು ಕಮ್ಮಿ ಆಗಿರಲಿಲ್ಲ. ಅದಕ್ಕೆ ಅವರ ಪ್ರೀತಿ ಮತ್ತು ಅವರ ಪ್ರೀತಿ ಮೇಲೆ ಅವರಿಗಿದ್ದ ನಂಬಿಕೆಯೇ ಕಾರಣ. 7 ವರ್ಷಗಳ ಕಾಲ ವಿರಹ ಅನುಭವಿಸಿದ ಜೋಡಿ ಇವತ್ತು ನಿಶ್ಚಿತಾರ್ಥ ಎನ್ನುವ 2ನೇ ಗಂಟೆಗೆ ಬಂದಿಯಾಗಿತ್ತು. ಇಬ್ಬರ ಕೈಯಲ್ಲೂ ಒಬ್ಬರಿಗೆ ಒಬ್ಬರು ತೊಡಿಸಿದ ಉಂಗುರ ನಗುತ್ತಿತ್ತು. ಅವರ ಪ್ರೀತಿಗೆ ಅಧಿಕೃತ ಮುದ್ರೆ ಬಿದ್ದಿತ್ತು.
ಗಾಬರಿಯಲ್ಲಿ ಪ್ರೀತಂನ ಮನೆಗೆ ಬಂದಳು ಜಲಜಾ. ಭಾನುವಾರವಾಗಿದ್ದರಿಂದ ಎಲ್ಲರೂ ಮನೆಯಲ್ಲೇ ಇದ್ದರು. ಜಲಜಾ ಮನೆಗೆ ಬರುವ ವೇಳೆಗಾಗಲೇ ಸಮೀಕ್ಷಾ ಸಹಿತ ಪ್ರೀತಂನ ಮನೆಗೆ ಬಂದಳು. ಜಲಜಾನೆ ಕರೆ ಮಾಡಿ ಬರಲು ಹೇಳಿದ್ದಳು. ಕಾರಣ ಏನು ಅಂತ ಹೇಳ್ತೀನಿ. ಬಿರುಗಾಳಿಯಂತೆ ಬಂದ ಜಲಜಾ ಸೋಫಾದ ಮೇಲೆ ಹಾಯಾಗಿ ಕೂತು ಮೊಬೈಲ್ನಲ್ಲಿ ಆಟವಾಡುತ್ತಿದ್ದ ಗಗನ್ನ ಕೆನ್ನೆಗೆ ಒಂದು ಬಾರಿಸಿದ್ದಳು. ಆ ಕ್ಷಣವನ್ನು ನೋಡಿದ ಎಲ್ಲರೂ ಗಾಬರಿಯಲ್ಲಿದ್ದರೆ ಗಗನ್ ಮಾತ್ರ ತನಗೆ ಏನೂ ಸಂಬಂಧ ಇಲ್ಲ ಎನ್ನುವ ಹಾಗೆ ಇದ್ದ. ಇದನ್ನು ನೋಡಿದ ಗಗನ್ನ ಅಮ್ಮನಿಗೆ ಒಂದು ಕ್ಷಣ ಕೋಪ ಬಂತಾದರೂ ಆಮೇಲೆ ಗಗನ್ನೇ ಏನಾದರೂ ತರಲೆ ಮಾಡಿರುತ್ತಾನೆ ಎಂದು ಸುಮ್ಮನಾದರು. ಹೊಡೆದು ಕೋಪ ಕಮ್ಮಿಯಾದ ಮೇಲೆ ಜಲಜಾ ಮಾತು ಶುರು ಮಾಡಿದಳು. ಯಾಕೆ ಗಗನ್ ಹೀಗೆ ಮಾಡಿದೆ? ಗಗನ್ ನಗುತ್ತಾ ಏನು ಮಾಡಿದೆ ಪುಟ್ಟ ನಾನು ಎಂದನು. ಅವನಿಗೆ ಏನು ಗೊತ್ತೇ ಇಲ್ಲ ಎನ್ನುವ ಹಾಗೆ. ಮೊದಲು ಟಿವಿ ಹಾಕು, ಗೊತ್ತಾಗುತ್ತೆ. ಪ್ರೀತಂ ಟಿವಿ ಹಾಕಿ ಒಂದು ಸುದ್ದಿವಾಹಿನಿಯನ್ನ ಹಾಕಿದನು. ಅಲ್ಲಿನ ಬ್ರೇಕಿಂಗ್ ನ್ಯೂಸ್ ನೋಡಿ ಅವನಿಗೂ ಸೇರಿ ಮನೆಯವರೆಲ್ಲರಿಗೂ ಗಾಬರಿ ತರಿಸಿದ್ದ. ಖ್ಯಾತ ಉದ್ಯಮಿ ಗೌತಮ್ ರಾಜ್ರ ಮಗಳು ಜಲಜಾ ಪತ್ತೆ. ಹೌದು, 12 ವರ್ಷಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಗೌತಮ್ ರಾಜ್ ಮತ್ತು ಕುಟುಂಬ ಸಾವನ್ನಪ್ಪಿತ್ತು. ಆದರೆ ಜಲಜಾಳ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ. ಆದರೆ ಕಳೆದ ವಾರ ಅವರ ಫೋಟೋ ಸಿಕ್ಕಿತ್ತು. ಆ ಫೋಟೋ ಬೆನ್ನತ್ತಿ ಹೋದ ನಮಗೆ ಸಿಕ್ಕಿದ್ದು ಮಾತ್ರ ಅಮೋಘ ರತ್ನ ಜಲಜಾ ಗೌತಮ್ ರಾಜ್. ಇವರು ಮೊನ್ನೆಯಷ್ಟೇ ಗಗನ್ ದೇಶ್ಮುಖ್ರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಗಗನ್ ರವರು ಕೂಡ ಸಿಬಿಐನ ಆಂಟಿ ಡ್ರಗ್ ಮಾಫಿಯಾದ ಆಫೀಸರ್ ಎನ್ನುವ ಸತ್ಯ ಸಹಿತ ಹೊರಗೆ ಬಂದಿದೆ. ಹಾಗೆ ಅವರೇ ಈ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವಿತ್ ಜಲಜಾ ರಾಜ್ ಎಂದು ಹಾಕಿ ಪ್ರೀತಿಯ ಚಿಲುಮೆ ಎಂದು ಸಹಿತ ಬರೆದುಕೊಂಡಿದ್ದಾರೆ. 500 ಕೋಟಿಯ ಒಡತಿ ಜಲಜಾ ಗಗನ್ನನ್ನ ಭೇಟಿಯಾಗಿದ್ದು ಎಲ್ಲಿ, ಅವರ ಪ್ರೇಮ ಶುರುವಾದದ್ದು ಹೇಗೆ ಎನ್ನುವುದರ ಯಾವುದೇ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇದಕ್ಕೆ ಉತ್ತರ ಗಗನ್ ಮತ್ತು ಜಲಜಾರವರೇ ನೀಡಬೇಕು. ಇಷ್ಟು ನೋಡಿದ ಮೇಲೆ ಎಲ್ಲರೂ ಒಂದು ಕ್ಷಣ ಸ್ತಂಭೀಭೂತರಾಗಿದ್ದರು. ಯಾಕೆ ಗಗನ್ ಹೀಗೆ ಮಾಡಿದೆ? ಗಗನ್ ನಿನ್ನ ಬಗ್ಗೆ ಹೊರಗೆ ಗೊತ್ತಾಗೋದು ಇರಲಿ, ನನ್ನ ಬಗ್ಗೆನೂ ಯಾಕೆ ಹೇಳಿದೆ? ನನಗಿದನ್ನು ಮಾಡೋಕ್ಕೆ ಬರಲ್ಲ ಅಂತಾನ? ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದ ಸದ್ದಾಯಿತು. ಬಾ, ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಎಂದು ಅವಳ ಕೈ ಹಿಡಿದು ಹೊರಗೆ ಬಂದನು ಗಗನ್. ಅಲ್ಲಿ ಆಗಲೇ ಮೀಡಿಯಾದವರು ಕಿಕ್ಕಿರಿದು ಸೇರಿದ್ದರು. ಅಲ್ಲಿ ನೆರೆದಿದ್ದ ಮೀಡಿಯಾದವರ ಮುಖ ನೋಡಿ ಜಲಜಾ ಗಾಬರಿಯಾದರೆ ಗಗನ್ ಮಾತ್ರ ನಗುತ್ತಿದ್ದ. ಸ್ವಲ್ಪ ಸಮಯದಲ್ಲಿ ಅಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಯಿತು. ಮೊದಲು ಎಲ್ಲರಿಗೂ ನಮಸ್ಕಾರ. ನಾನು ಹೇಳದಿದ್ದರೂ ನಮ್ಮ ಬಗ್ಗೆ ಕುತೂಹಲ ತೋರಿ ಬಂದಿರುವ ಎಲ್ಲರಿಗೂ ಧನ್ಯವಾದಗಳು ಎಂದು ಗಗನ್ ವ್ಯಂಗ್ಯವಾಡಿದರೆ ಮುಜುಗರಕ್ಕೀಡಾಗುವ ಸರದಿ ಮಾಧ್ಯಮದವರದ್ದು. ನನ್ನ ಮಾತು ಮುಗಿಯುವ ತನಕ ಯಾರೂ ಯಾವ ಪ್ರಶ್ನೆಯನ್ನು ಕೇಳಬಾರದು. ಹಾಗೇನಾದರೂ ಪ್ರಶ್ನೆ ಬಂದಲ್ಲಿ ಅಲ್ಲಿಗೆ ಈ ಸುದ್ದಿಗೋಷ್ಠಿ ಮುಗಿಯುತ್ತದೆ. ನಿಮ್ಮ ಮುಂದಿನ ಯಾವುದೇ ಪ್ರಶ್ನೆಗಳಿಗೆ ನಾನಾಗಲಿ ಅಥವಾ ನನ್ನ ಮನೆಯವರಾಗಲಿ ಯಾವುದೇ ಉತ್ತರ ನೀಡುವುದಿಲ್ಲ. ಕಡಾಖಂಡಿತವಾಗಿ ಬಂದ ಮಾತಿಗೆ ಎಲ್ಲರೂ ದಂಗಾದರು. ಗಗನ್ನ ಈ ಮುಖ ಹೊಸದೆ. ಗಗನ್ ಇದ್ದಲ್ಲಿ ನಗು, ಚೇಷ್ಟೆ, ಸಂಭ್ರಮವೇ ಇರುತ್ತಿತ್ತು. ಇಷ್ಟು ಗಾಂಭೀರ್ಯ ನೋಡಿ ಮನೆಯವರು ಗಾಬರಿಯಾದರು. ಮೌನವೇ ಸಮ್ಮತಿಯಾಯಿತು. ನಾನು ಗಗನ್ ದೇಶ್ಮುಖ್, ಆಂಟಿ ಡ್ರಗ್ ಮಾಫಿಯಾದ ಸೀನಿಯರ್ ಆಫೀಸರ್. ಇವರು ನನ್ನ ಕುಟುಂಬ. ಅಪ್ಪ, ಅಮ್ಮ, ಅಣ್ಣ ಪ್ರೀತಮ್ ದೇಶ್ಮುಖ್, ಅತ್ತಿಗೆ ಸಮೀಕ್ಷಾ, ನಾನು, ನನ್ನ ಹೆಂಡತಿ ಜಲಜಾ ರಾಜ್. ಇಷ್ಟು ವರ್ಷ ಜಲಜಾ ಯಾಕೆ ಹೀಗೆ ಇದ್ದರು ಇವತ್ತು ಹೇಳ್ತೀನಿ. ಜಲಜಾ ರಾಜ್ ಗೌತಮ್ ರಾಜ್ರ ಏಕೈಕ ಪುತ್ರಿ, 500 ಕೋಟಿ ಆಸ್ತಿಗೆ ಒಡತಿ. ಶೂನ್ಯದಿಂದ ಶುರು ಮಾಡಿದ ತನ್ನ ವ್ಯಾಪಾರವನ್ನು 500 ಕೋಟಿಗೆ ತಂದು ನಿಲ್ಲಿಸಿದ್ದರು ಗೌತಮ್. ಅದು ಅವರ ಬುದ್ಧಿವಂತಿಕೆ. ಅವರ ಬುದ್ಧಿವಂತಿಕೆಯನ್ನು ಕೆಲವರು ದುರುಪಯೋಗ ಪಡಿಸಿಕೊಂಡು ಅವರನ್ನು ಸಿಕ್ಕಿಸಲು ಪ್ರಯತ್ನ ಪಟ್ಟರು. ಆದರೆ ಒಳ್ಳೆಯವರಿಗೆ ದೈವ ಎಂದೂ ಕೈಬಿಡುವುದಿಲ್ಲ ಅನ್ನೋಕೆ ಅವರೇ ಸಾಕ್ಷಿಯೇ. ಅಂತಹ ಎಷ್ಟೋ ಪ್ರಕರಣಗಳಿಂದ ಹೊರಗೆ ಬಂದಿದ್ದರು. ಅವರಿಗೆ ಶತ್ರುಪಳಾಯವೂ ಹೆಚ್ಚಿಗೆ ಇತ್ತು. ಅವರು ಮಾಡಿದ್ದ ಒಂದೇ ತಪ್ಪು, ಅದೇನೆಂದರೆ ಅವರ ಸಮಸ್ತ ಆಸ್ತಿಯನ್ನು ಜಲಜಾ ಹೆಸರಿಗೆ ಮಾಡಿ ಅದನ್ನು ಬಹಿರಂಗಗೊಳಿಸಿದ್ದು. ಅದನ್ನು ತಿಳಿದ ಶತ್ರುಪಳಾಯ ಅವರ ಸಾವಿಗೆ ಮುಹೂರ್ತ ಇಟ್ಟಿತ್ತು. ಅದು ಫಲಿಸಿತು ಕೂಡ. ಆದರೆ ಆಮೇಲೆ ಜಲಜಾ ಅವರಿಗೆ ಕಬ್ಬಿಣದ ಕಡಲೆಯಾದಳು. ಎಲ್ಲಿ ಹುಡುಕಿದರೂ ಅವಳು ಸಿಗಲಿಲ್ಲ. ಹಾಗಾಗಿ ಅವರ ಆಸ್ತಿ ಕೂಡ ಕೈತಪ್ಪಿತ್ತು. ಕಿರಣ್ ರವರ ಸಹಾಯದಿಂದ ಜಲಜಾಳನ್ನು ಒಂದು ಅನಾಥಾಶ್ರಮದಲ್ಲಿ ಇಟ್ಟು ಅಲ್ಲಿ ಬೆಳೆಸಲಾಗಿತ್ತು. 10 ವರ್ಷ ಕಳೆದ ಮೇಲೆ ಅವಳು ತನ್ನ ಪದವಿ ಮುಗಿಸಿ ನಮ್ಮ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದಳು. 2 ಕಂಪನಿಯ ಜವಾಬ್ದಾರಿಯನ್ನು ಹೆಗಲ ಮೇಲೆ ಇರಿಸಿಕೊಂಡಳು. ಅಲ್ಲಿ ನಮ್ಮ ಗೆಳೆತನ ಶುರುವಾಯಿತು. ವೈಯಕ್ತಿಕ ಕಾರಣಗಳಿಂದ ನನ್ನ ಅವಳ ಜೊತೆ ಜಗಳವೇ ಜಾಸ್ತಿಯಾಯಿತು.
ಆಮೇಲೆ ಅವಳ ಮೇಲೆ ಪ್ರೀತಿ ಚಿಗುರೊಡೆಯಿತು. ಬೆಳಕು ಆಶ್ರಮದಲ್ಲಿ ನನ್ನ ಪ್ರೀತಿಯನ್ನು ಅವಳ ಮುಂದೆ ಹೇಳಿದೆ. ಮೊದಲು ಅವಳು ನನಗೆ ಅವಳ ಇತಿಹಾಸ ಹೇಳಿದಳು. ಇದನ್ನು ತಿಳಿದು ನಾನು ಅವಳ ಇತಿಹಾಸ ಹುಡುಕಿದಾಗ ಅವರ ಕುಟುಂಬದ ಕೊಲೆಗಾರರ ಮಾಹಿತಿ ಸಿಕ್ಕಿತು. ಅವರಿಗೆ ಸರಿಯಾದ ಶಿಕ್ಷೆ ನೀಡಬೇಕೆಂದು ತೀರ್ಮಾನಿಸಿ ಇದನ್ನು ಅವಳಿಗೆ ಮನದಟ್ಟು ಮಾಡಲು ಪ್ರಯತ್ನಪಟ್ಟೆ. ಆದರೆ ಅವಳು ಒಪ್ಪಲಿಲ್ಲ. ಹಾಗಾಗಿ ಶಿಕ್ಷೆ ಕೊಡಿಸಲು ಮಾಧ್ಯಮದ ಮೊರೆ ಹೋಗಬೇಕಾಗಿತ್ತು. ಹಾಗಾಗಿ ಇಂದಿನ ಸುದ್ದಿಗೋಷ್ಠಿ ಏರ್ಪಡಿಸಲಾಗಿತ್ತು ಎಂದು ಹೇಳಿ ಗಗನ್ ತನ್ನ ಮಾತನ್ನು ಮುಗಿಸಿದನು. ಇನ್ನೇನಾದರೂ ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು ಎಂದಾಗ ಅಲ್ಲಿ ಒಬ್ಬರು ನಿಂತು, ಸರ್, ಹಾಗಾದರೆ ನೀವು ಯಾವ ಸಲುವಾಗಿ ಕಂಪನಿ ಸೇರಿದ್ದೀರಿ ಎಂದರು. ನಾನಂದು ಕೇಸಿನ ತನಿಖೆಗಾಗಿ ನಮ್ಮ ಕಂಪನಿ ಸೇರಬೇಕಾಗಿ ಬಂತು. ಕಾರಣ, ನನ್ನ ಅಣ್ಣ ಮತ್ತು ಅತ್ತಿಗೆ ಪ್ರತ್ಯಕ್ಷ ಸಾಕ್ಷಿಗಳು. ಅವರನ್ನು ಸಾಕ್ಷಿ ಹೇಳುವ ಸಲುವಾಗಿ ಮತ್ತೆ ಒಂದು ಮಾಡಬೇಕಾಗಿತ್ತು. ಹಾಗಾಗಿ ನಾನು ನಮ್ಮ ಕಂಪನಿ ಸೇರಿ ಅವರನ್ನು ಒಪ್ಪಿಸಿದೆ. ಯಾವ ಕೇಸ್ ಅಂತ ತಿಳ್ಕೋಬಹುದಾ? ಇಲ್ಲ, ಅದು ಸಾಧ್ಯ ಇಲ್ಲ. ಇಟ್ಸ್ ಹೈಲಿ ಕಾನ್ಫಿಡೆನ್ಷಿಯಲ್ ಕೇಸ್. ಸೋ ಸಾರಿ. ಹಾಗಾದರೆ ಈ ಸುದ್ದಿಗೋಷ್ಠಿ ಯಾಕೆ ಕರೆದ್ರೆ? ಯಾಕೆಂದರೆ ಜಲಜಾ ಇನ್ಮೇಲೆ ನನ್ನ ಮನೆ ಆಸ್ತಿ. ಅವಳಿಗೆ ಏನಾದರೂ ಮಾಡಿದ್ರೆ ಗಗನ್ನ ಯಾರೂ ನೋಡಿರದ ಇನ್ನೊಂದು ಮುಖ ನೋಡಬೇಕಾಗುತ್ತೆ ಅಂತ ಹೇಳೋಕ್ಕೆ. ಗಗನ್ನ ಮಾತು, ಅವನ ಕೋಪ, ಅವನ ಮುಖ ನೋಡಿದ ಒಂದು ಕ್ಷಣ ಎಲ್ಲರೂ ಬೆಚ್ಚಿದ್ದರು. ನನ್ನ ಕರೆಗೆ ಇಲ್ಲಿಯ ತನಕ ಬಂದ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಆದಷ್ಟು ಬೇಗ ಸಿಗೋಣ ಎಂದು ಎಲ್ಲರನ್ನೂ ಒಳಗೆ ಕರೆದುಕೊಂಡು ಹೋದನು. ಒಳಗೆ ಹೋಗಿ ಬಾಗಿಲು ಹಾಕಿ ಜಲಜಾಳ ಮುಖ ನೋಡಿದ ಗಗನ್. ಅವಳು ಆಗಲೇ ಭಾವುಕವಾಗಿದ್ದಳು. ಅವನ ನೋಡಿದ್ದೇ ಗಗನ್ನನ್ನ ಅಪ್ಪಿದ್ದಳು. ಅವನು ಅವಳನ್ನ ತಪ್ಪಿ, ಏನೂ ಆಗಿಲ್ಲ ಕಂದ, ಇನ್ಮುಂದೆ ನಿನಗೆ ಯಾರ ಭಯನೂ ಇಲ್ಲ. ಯಾರು ನಿನ್ನ ಹತ್ತಿರ ಬರಲ್ಲ. ಯಾರಾದರೂ ಬಂದರೆ ಮಾತ್ರ ನನ್ನ ದಾಟಿ ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ಮೇಲೆ ನೀನು ನಿನ್ನ ಅಪ್ಪನ ಕನಸನ್ನು ದೊಡ್ಡದು ಮಾಡು. ನಾವೆಲ್ಲರೂ ನಿನ್ನ ಹಿಂದೆ ಇದ್ದೀವಿ. ಗಗನ್ನ ಅಮ್ಮನ ಕೂಡ, ಹಾ ಮಗಳೇ, ನೀನು ಒಬ್ಬಳೇ ಅಲ್ಲ, ನಾವು ನಿನ್ನ ಜೊತೆ ಇದ್ದೀವಿ ಎಂದರು ಅವಳ ತಲೆ ಸವರುತ್ತ. ಅವತ್ತಿನ ದಿನ ಎಲ್ಲರೂ ಖುಷಿಯಾಗಿ ಸಂಭ್ರಮಿಸಿದರು. ಅವತ್ತೇ 2 ಜೋಡಿಗಳ ಮದುವೆ ದಿನ ನಿಶ್ಚಯ ಮಾಡಲಾಯಿತು. ಹಾಗೆಯೇ ಮದುವೆಗೆ ಕಾಲಾವಕಾಶ ಕಮ್ಮಿ ಇದ್ದ ಕಾರಣ ಎಲ್ಲರೂ ಕಾರ್ಯಪ್ರವೃತ್ತರಾದರು. ಮುಂದಿನ 1 ತಿಂಗಳಲ್ಲಿ 2 ಜೋಡಿಯ ಮದುವೆ ಮನೆಯಲ್ಲಿ ಸಿಗೋಣ. ಕಡಲ ತೀರ. ಸೂರ್ಯದೇವ ತನ್ನ ಕೆಲಸ ಮುಗಿಸಿ ಶಶಿಗೆ ತನ್ನ ಕೆಲಸ ಹಸ್ತಾಂತರಿಸಿ ತನ್ನ ಮನೆಯ ಕಡೆ ಹೊರಡುವ ಸಮಯ. ನೇಸರನ್ನು ತನ್ನೆಲ್ಲ ಸೌಂದರ್ಯವನ್ನು ಜಗತ್ತಿಗೆ ತೋರುತ್ತಿರುವಾಗ ಕಡಲ ಮತ್ತೊಂದು ಕಡೆಯಿಂದ ಆ ನೇಸರನನ್ನೇ ನಾಚುವಂತೆ ಮಾಡಲು 2 ಹುಡುಗಿಯರು ಹಡಗಿನಲ್ಲಿ ಬರುತ್ತಿದ್ದಾರೆ. ಅವರನ್ನ ನೋಡಿ ಆ ಸೂರ್ಯನು ತನ್ನ ಕೆಲಸವನ್ನು ಮರೆತಂತಿದೆ. ಅಷ್ಟು ಚೆಲುವೆಯರು 2. ಯಾರು ಅಂತ ಗೊತ್ತು ತಾನೆ? ಹಾ, ಅವರೇ. ಕಡಲ ತೀರದಿಂದ ಮಂಟಪದ ಕಡೆ ಕೈಯಲ್ಲಿ ಫಲ ಹಿಡಿದು ಬರುತ್ತಿದ್ದರೆ ದೇವಲೋಕದ ಅಶ್ವಿನಿ ದೇವತೆಗಳು ಸಹ ಅವರಿಗೆ ಆಶೀರ್ವಾದ ಮಾಡುವಂತೆ ಪುಷ್ಪವೃಷ್ಟಿ ಆಗುತ್ತಿದೆ. ಸುತ್ತಲೂ ನವಿಲುಗಳ ನರ್ತನದ ಚಿತ್ರ. ಎಲ್ಲ ಕಡೆಯೂ ಸಾಲು ಸಾಲಾಗಿ ಬಣ್ಣ ಬಣ್ಣದ ಗುಲಾಬಿ ಹೂವುಗಳು. ಅದರ ಮಧ್ಯದಲ್ಲಿ ಸಣ್ಣ ಸಣ್ಣ ಸೀರಿಯಲ್ ಲೈಟ್ಸ್ ಹೂವಿನ ಮೇಲೆ ನಡೆದು ಬರುತ್ತಿದ್ದರೆ ಆ ಹೂವಿಗೂ ಏನೋ ಸಂತೋಷ. ಅಲ್ಲಲ್ಲಿ ಜೋಡಿಗಳ ಫೋಟೋಗಳು. ನಾಚಿ ತಲೆ ತಗ್ಗಿಸಿ ಅವರು ಬರುತ್ತಿದ್ದರೆ ಅಲ್ಲಿದ್ದ ಹುಡುಗರು ಎದೆ ಬಡಿತವನ್ನೇ ಮರೆತಂತೆ ನಿಂತಿದ್ದರು. ಹುಡುಗಿಯರು ನಾವೇಕೆ ಅವರ ಹಾಗೆ ಇಲ್ಲ ಎಂದುಕೊಳ್ಳದೆ ಇರಲಿಲ್ಲ. ದೊಡ್ಡ ಮಂಟಪ, ಅದಕ್ಕೆ ಕೆಂಪು ಮತ್ತು ಬಿಳಿ ಬಣ್ಣದ ಗುಲಾಬಿ ಹೂಗಳಿಂದ ಅಲಂಕಾರ. ಮಂಟಪದ ಮಧ್ಯೆ 2 ಹೊರರು. ಅರ್ಚಕರು ಹೇಳಿದ್ದನ್ನು ಚಾಚೂ ತಪ್ಪದೆ ಮಾಡುತ್ತಿದ್ದಾರೆ. ಕಾಶಿಯಾತ್ರೆಯನ್ನು ಮುಗಿಸಿ ಬಂದು ಮತ್ತೆ ಮಂಟಪದಲ್ಲಿ ತಮ್ಮ ಮನದರಸಿಯರಿಗೆ ಕಾಯುತ್ತಿದ್ದಾರೆ. ಆಗ ಬಂದರು ನಮ್ಮ ಚೆಲುವೆಯರು. ಅವರನ್ನ ಮೊದಲೇ ನೋಡಿದ್ದರೆ ಕಾಶಿಯಾತ್ರೆಯನ್ನೇ ಬಿಡುತ್ತಿದ್ದರೇನೋ ಹಾಗೆ ಬರುತ್ತಿದ್ದಾರೆ ಚೆಲುವೆಯರು. ಕೆಂಪು ಮತ್ತು ಸ್ವರ್ಣವರ್ಣದ ರೇಷ್ಮೆ ಸೀರೆ, ಅದಕ್ಕೆ ತಕ್ಕ ಆಭರಣ, ತಲೆಗೆ ಬೈತಲೆ ಬೊಟ್ಟು, ಅದರ ಮೇಲೆ ಬಾಸಿಂಗ, ಕಣ್ಣಿಗೆ ಕಾಡಿಗೆ, ತುಟಿಗೆ ಸ್ವಲ್ಪವೇ ಲಿಪ್ಸ್ಟಿಕ್. ಅಷ್ಟು ಬಿಟ್ಟರೆ ಬೇರೇನೂ ಸೌಂದರ್ಯವರ್ಧಕವಿಲ್ಲ. ಅವಳ ಮೂಗುತ್ತಿ ಅವಳ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತಿತ್ತು. ತುಟಿ ಕೆಳಗಿಟ್ಟ ದೃಷ್ಟಿಬಟ್ಟು, ಕಿವಿಯಲ್ಲಿ ಜುಮ್ಕಿ ಅವಳಿಗೆ ಮುತ್ತಿಟ್ಟು ನಗುತ್ತಿತ್ತು. ಉದ್ದ ಕೂದಲು, ಅದಕ್ಕೆ ಮೊಗ್ಗಿನ ಜಡೆ ಅವಳನ್ನು ಮತ್ತಿಷ್ಟು ಸೌಂದರ್ಯವತಿಯಾಗಿ ಮಾಡುತ್ತಿತ್ತು. ಕಾಲ್ಗೆಜ್ಜೆ ತನ್ನ ಇರುವಿಕೆಯನ್ನು ಸ್ಪಷ್ಟವಾಗಿ ಹೇಳುತ್ತಿತ್ತು. ಇದು ಯಾರು ಗೊತ್ತಾಯ್ತಾ? ಇಲ್ಲ ಅಲ್ವಾ? ಒಂದು ರೀತಿ ನಮ್ಮ ಪ್ರೀತಮ್ನ ಕನಸಿನ ರಾಣಿ, ನಮ್ಮೆಲ್ಲರ ನೆಚ್ಚಿನ ಸಮೀಕ್ಷಾ. ಮತ್ತೊಂದು ಕಡೆ ನೀಲಿ ಮತ್ತು ಹಸಿರು ಬಣ್ಣದ ದೊಡ್ಡ ಅಂಚಿನ ರೇಷ್ಮೆ ಸೀರೆ,
ಅದಕ್ಕೊಪ್ಪುವ ಒಡವೆ, ತುಸುವೆ ಅಲಂಕಾರ, ಹಣೆಯಲ್ಲಿ ದೊಡ್ಡ ತಿಲಕ, ಅದರ ಮೇಲೆ ಬಾಸಿಂಗ, ತನ್ನೆಲ್ಲ ಕೂದಲನ್ನ ಒಪ್ಪ ಮಾಡಿ ತುರುಪು ಕಟ್ಟಿ ಅದಕ್ಕೆ ಮಲ್ಲಿಗೆ ಮೊಗ್ಗಿನ ಹೂವನ್ನು ಸುತ್ತಿ ಅದಕ್ಕೆ ಒಂದೇ ಒಂದು ಗುಲಾಬಿ ಹೂವು ಸಿಕ್ಕಿಸಿ ಬರುತ್ತಿದ್ದಾಳೆ. ವಾವೆನ್ನದೇ ಇರುವವರಿಲ್ಲ. ಅವಳನ್ನ ನೋಡಿದ್ದೇ ಗಗನ್ನ ಎದೆಬಡಿತ ಒಂದು ಕ್ಷಣ ನಿಂತಿತ್ತು. ಅಂತರ್ಪಟ ಸರಿದಾಗ ಇಬ್ಬರು ಹುಡುಗರು ತಮ್ಮ ವಧುವನ್ನು ನೋಡಿ ದಂಗಾಗಿದ್ದರು. ಅವರ ನಗು ಇವರ ಹೃದಯದ ಲಯ ತಪ್ಪಿಸುತ್ತಿತ್ತು. ಅವರನ್ನ ನೋಡುವುದೇ ಒಂದು ಕೆಲಸ ಅನ್ನುವ ಹಾಗೆ ಅವರ ಕಣ್ಣು ಮನಸ್ಸು ಅವರನ್ನೇ ನೋಡುತ್ತಿತ್ತು. ನಾಚುತ್ತಿದ್ದ ಚೆಲುವೆಯರು ತಲೆ ಎತ್ತಿ ನೋಡಿ ಮತ್ತೆ ಮತ್ತೆ ನಾಚುತ್ತಿದ್ದರು. ಇತ್ತ ಕಡೆ ನಾವು ಕಮ್ಮಿ ಇಲ್ಲ ಅನ್ನುವ ಹಾಗೆ ಬಿಳಿ ರೇಷ್ಮೆ ಮಡಿ, ಅದಕ್ಕೆ ಶಲ್ಯ, ಹಣೆಗೆ ಇಳಿಬಿಟ್ಟ ಮುತ್ತಿನ ಬಾಸಿಂಗ. ಅದು ವರನ ಕೆನ್ನೆಗೆ ಮುತ್ತಿಡುತ್ತಿದ್ದರೆ ಪಕ್ಕದಲ್ಲೇ ಸಣ್ಣ ದೃಷ್ಟಿ ಬೊಟ್ಟು, ಮತ್ತೊಂದು ಕಡೆ ಅದೇ ಅಲಂಕಾರದಲ್ಲಿದ್ದರು. ಕಟ್ಟುಮಸ್ತಾದ ಶರೀರ, ನಿತ್ಯ ತುಂಟ, ಸದಾ ಮುಖದಲ್ಲಿ ಮಂದಹಾಸ ಹೊತ್ತ ಇನ್ನೊಬ್ಬವರ. ಅಂತರ್ಪಟ ಸರದಿದ್ದೇ ಇಬ್ಬರು ಕನ್ಯಾಮಣಿಗಳು ಬಂದು ತಮ್ಮ ಸಂಗಾತಿಯನ್ನು ನೋಡಿ ನಗುತ್ತಿದ್ದರು. ಎಷ್ಟೋ ವರ್ಷಗಳ ವೇದನೆ ಇಲ್ಲಿಗೆ ಕೊನೆಯಾಗುವುದರಲ್ಲಿತ್ತು. ಒಂದು ಮಂಟಪದಲ್ಲಿ ಪ್ರೀತಂ ಪೂರ್ಣವಾಗಿ ಗಂಭೀರವಾಗಿ ಶಾಸ್ತ್ರಗಳನ್ನು ಮಾಡುತ್ತಿದ್ದರೆ, ಇನ್ನೊಂದು ಕಡೆ ಗಗನ್ ಮತ್ತು ಜಲಜ ಮನೋಲ್ಲಾಸದಿಂದ ಶಾಸ್ತ್ರಗಳನ್ನು ಮಾಡುತ್ತಿದ್ದರು. ಇಬ್ಬರಿಗೂ ಕಂಕಣ ಕಟ್ಟಿಸಿದ ಪುರೋಹಿತರು ನವಜೋಡಿಗಳ ಕೈಯಲ್ಲಿ ಮಾಂಗಲ್ಯ ಪೂಜೆ ಮಾಡಿಸಿ ಎಲ್ಲರ ಕೈಯಲ್ಲೂ ಮುಟ್ಟಿಸಲು ಕಳಿಸಿದ್ದರು. ಮುಹೂರ್ತ ಸರಿಯಾಗಿ ಮಾಂಗಲ್ಯ ಮತ್ತೆ ಪುರೋಹಿತರ ಕೈ ಸೇರಿತ್ತು. ಇದನ್ನು ವರರ ಕೈಯಲ್ಲಿ ನೀಡಿ ಎಲ್ಲರಿಗೂ ತೋರಿಸಿ ಆಶೀರ್ವಾದ ಪಡೆದು ನಿಮ್ಮ ನಿಮ್ಮ ವಧುಗಳಿಗೆ ಕಟ್ಟಿ ಎಂದರು. ವೇದೋಕ್ತ ಮಂತ್ರಗಳು ಹಾಗೂ ಗಟ್ಟಿಮೇಳದ ನಡುವೆ ಎಲ್ಲರ ಆಶೀರ್ವಾದದ ಜೊತೆಗೆ ಪ್ರೀತಂ ಸಮೀಕ್ಷಾಗೆ ಮಾಂಗಲ್ಯ ಧಾರಣೆ ಮಾಡಿದ. ಹಾಗೆ ಗಗನ್ ಜಲಜಾಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚಿದ. 4 ಜನರ ಕಣ್ಣಿನಲ್ಲಿ ನೀರಿತ್ತು. ಪ್ರೀತು ಮತ್ತು ಸಮೀಕ್ಷಾ ತಮ್ಮ 7 ವರ್ಷದ ವೇದನೆಯ ನಂತರ ಮದುವೆ ಎನ್ನುವ ಬಂಧನದಲ್ಲಿ ಬಂದಿಯಾದರೆ, ಇವರನ್ನ ಒಂದು ಮಾಡಲು ಹೋದ ಗಗನ್ ಜಲಜಾಳ ಪ್ರೇಮದಲ್ಲಿ ಬಂದಿಯಾಗಿದ್ದ. ಎಲ್ಲರ ಪ್ರೀತಿಯು ಸಾರ್ಥಕತೆ ಪಡೆದಿತ್ತು. ಇದನ್ನು ನೋಡಿದ 2 ಜೋಡಿ ಕಂಗಳಲ್ಲೂ ನೀರಿತ್ತು. ಅದು ನಮ್ಮ ತೇಜಸ್ವಿ ವಿನಯ್. ಎಲ್ಲರ ಜೀವನವೂ ಈಗ ಒಂದು ಹಂತದಲ್ಲಿತ್ತು. ಮದುವೆಯ ಎಲ್ಲ ಶಾಸ್ತ್ರಗಳು ಮುಗಿದವು. ಸಂಜೆ ಹೊತ್ತಿಗೆ ನವಜೋಡಿಗಳು ಮನೆ ತುಂಬಿಸುವ ಶಾಸ್ತ್ರ ಮಾಡಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಮನೆಯ ಏಳಿಗೆ ಮತ್ತು ನೆಮ್ಮದಿಗೆ ಬೇಡಿದರು. ಅಂದಿನ ದಿನ ಬಹಳವೇ ದಣಿದ ಜೀವಕ್ಕೆ ನಿದ್ರಾದೇವಿ ಒಲಿದು ಮಲಗಿದರು. ಮಾರನೆಯ ದಿನ ಸತ್ಯನಾರಾಯಣ ಪೂಜೆಯ ಮುಗಿಸಿ ತಮ್ಮ ಜೀವನದ ಮತ್ತೊಂದು ಹಂತಕ್ಕೆ ಕಾಲಿಡುವುದರಲ್ಲಿದ್ದರು. ಅದೇ ನಿಕ್ಷೇಪ ಪಾತ್ರ ಅಥವಾ ಮೊದಲ ರಾತ್ರಿ. 2 ಪ್ರತ್ಯೇಕ ಕೋಣೆಗಳನ್ನು ಗುಲಾಬಿ ಹೂ ಮತ್ತು ಮೇಣದ ಬತ್ತಿಯಿಂದ ಶೃಂಗಾರ ಮಾಡಲಾಗಿತ್ತು. ಅದನ್ನು ನೋಡಿದರೆ ಸ್ವರ್ಗವೇ ಅಲ್ಲಿತ್ತು ಅನ್ನುವ ಅನುಭವವಾಗಿತ್ತು. ಮಂದವಾಗಿ ಸೂಸುವ ಸುಗಂಧ ದ್ರವ್ಯ. ಅಬ್ಬಾ, ಎಷ್ಟು ಚಂದದ ಅನುಭವ! ಇಬ್ಬರು ನವವಧುಗಳು ಮತ್ತೆ ಮದುವೆ ದಿನದ ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದರು. ಅಲಂಕಾರ ಮಾಡಿದ ಕೋಣೆಯೊಳಗೆ ಕಾಲಿಡುತ್ತಿದ್ದಂತೆ ಸೂಕ್ತವಾದ ಬಯಕೆಗಳು ಗರಿಬಿಚ್ಚಿ ಕುಣಿಯತೊಡಗಿದವು. ಅಲ್ಲೇ ಮನ್ಮಥರಂತೆ ಕೂತಿದ್ದ ತಮ್ಮ ಜೋಡಿಯನ್ನು ನೋಡಿ ನಾಚಿ ನೀರಾದರ. ಮೊದಲ ಕೋಣೆಯಲ್ಲಿ ಪ್ರೀತಂ ಸಮೀಕ್ಷಾ ಇದ್ದರೆ ಇನ್ನೊಂದು ಕೋಣೆಯಲ್ಲಿ ಗಗನ್ ಮತ್ತು ಜಲಜ. ಸಮೀಕ್ಷಾ ಮತ್ತು ಪ್ರೀತಂ ತಮ್ಮ ಕೋಣೆಯಲ್ಲಿ ಮುಂದಿನ ಸುಂದರ ಜೀವನದ ಬಗ್ಗೆ ಮಾತಾಡುತ್ತಿದ್ದರೆ, ಇಲ್ಲಿ ಜಲಜ ಮತ್ತು ಗಗನ್ ರಜಿತ್ ಬಗ್ಗೆ ಮಾತಾಡುತ್ತಿದ್ದರು. ರಜಿತ್ ಏನಾದ ಎನ್ನುವ ಪ್ರಶ್ನೆ ಜಲಜಾಳನ್ನು ಕಾಡುತ್ತಿತ್ತು. ಅದನ್ನೇ ಕೇಳಿದಳು ಕೂಡ. ಗಗನ್, ರಜಿತ್ ಏನಾದ? ನೇರವಾಗಿ ಬಂದ ಪ್ರಶ್ನೆಗೆ ಉತ್ತರಿಸಲು ಇಷ್ಟವಿಲ್ಲದಿದ್ದರೂ ಹೇಳದೆ ಬೇರೆ ವಿಧಿ ಇರಲಿಲ್ಲ. ಅವನ ಬಾಯಿಂದ ಬಂದದ್ದು ಒಂದೇ ಉತ್ತರ: ಎನ್ಕೌಂಟರ್. ಅವನು ಸತ್ತು ಆಗಲೇ ತುಂಬ ದಿನಗಳಾಗಿವೆ. ಅದರ ಬಗ್ಗೆ ಮಾತಾಡುವ ಇಚ್ಛೆ ನನಗಿಲ್ಲ ಎನ್ನುವ ಉತ್ತರ. ಅಲ್ಲಿಗೆ ಜಲಜಾಳ ಮನಸ್ಸು ಶಾಂತವಾಗಿತ್ತು. ಇಬ್ಬರು ಜೋಡಿಗಳು ತಮ್ಮ ಮಿಲನವನ್ನು ಸವಿದರು. ಈ ರಸರಾತ್ರಿಗೆ ಚಂದ್ರನೇ ನಾಚಿ ಮೋಡದ ಮರೆಯಲ್ಲಿ ಮರೆಯಾದ. 4 ವರ್ಷದ ನಂತರ ಎಲ್ಲೆಲ್ಲೂ ಸಂಭ್ರಮ. ಮನೆಯಲ್ಲಿ ಹಬ್ಬದ ವಾತಾವರಣ. ಮನೆಯ ಮಗಳ ಮೊದಲ ಹುಟ್ಟುಹಬ್ಬ. ಪುಟ್ಟ ಆರಾಧ್ಯ ಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯುತ್ತಿದ್ದರೆ ಎಲ್ಲರಿಗೂ ಅದನ್ನು ನೋಡುವುದೇ ಒಂದು ಹಬ್ಬ. ಪುಟ್ಟ ಬಾಯಿಯಲ್ಲಿ ಪ್ರೀತಂನನ್ನು ಪಾ ಹಾಗೂ ಸಮೀಕ್ಷಾಳನ್ನು ಮಾ ಎನ್ನುತ್ತಿದ್ದರೆ ಎಷ್ಟು ಚೆಂದ! ಆರಾಧ್ಯಾಳನ್ನು ನೋಡಿ ನನಗೂ ಹೀಗೆ ಮಗುವಾಗಲಿ ಎಂದು ತುಂಬು ಗರ್ಭಿಣಿ ಜಲಜ ಆಸೆ ಪಡುತ್ತಿದ್ದಳು. ಮುದ್ದಾದ ಮಗುವಿನ ನಗುವಿಗೆ ಮನೆಯೇ ಸಾಕ್ಷಿಯಾಗಿತ್ತು. ಎಲ್ಲರ ಪ್ರೀತಿಯ ಗೊಂಬೆ ಆರಾಧ್ಯ. ಅವರ ಜೀವನದಲ್ಲಿ ಬರೀ ಸಂತೋಷವೇ ಸಂತೋಷ.
ತಮ್ಮೆಲ್ಲ ಕಷ್ಟದ ದಿನಗಳನ್ನು ಮುಗಿಸಿದ ಜೋಡಿಗಳು ಇಂದು ಸುಖಜೀವನವನ್ನು ನಡೆಸುತ್ತಿದ್ದಾರೆ. ಅವರು ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸೋಣ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.